ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮ್ಮ ಜೊತೆ ಸ್ಕಿನ್ ಹಾಗೆ ಏರ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಒಂದು 3 ರೀತಿಯಾದಂಥ ಸ್ಮೂತೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಮಾನ್ಯವಾಗಿ ಸ್ಮೂತೀಸ್ನ ಮಾಡಬೇಕಂತ ಹೇಳಿದ್ರೆ ನಾವು ಯಾವಾಗಲೂ ಹಣ್ಣುಗಳನ್ನೇ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಸಹ ನಾವು ಒಂದೊಳ್ಳೆ ಸ್ಮೂತಿಗಳನ್ನು ಮಾಡ್ಕೋಬೋದು. ಇದು ನಮ್ಮ ಹೇರ್ಗೆ ಹಾಗೆ ಸ್ಕಿನ್ಗೆ ಬ್ರೈಟನಿಂಗ್ ಕೊಡೋದಕ್ಕೆ ಮತ್ತು ಒಂದು ಗುಡ್ ಹೆಲ್ತ್ಗೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಸ್ಮೂತಿ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಜ್ಯೂಸ್ ಅಂತನಾದರೂ ಅಂದ್ಕೊಳ್ಳಿ. ಫಸ್ಟ್ನೇ ಸ್ಮೂತಿಗೆ ನಾನಿಲ್ಲಿ ಕ್ಯಾರೆಟ್ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಸ್ವೀಟ್ಸು ಮತ್ತು ಯಾವುದೇ ರೀತಿಯಾದಂಥ ಮಿಲ್ಕನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಇವಾಗ ಸಾಮಾನ್ಯವಾಗಿ ಯಾವಾಗಲೂ ಸ್ಮೂತಿಗೆ ಮಿಲ್ಕ್ಗಳನ್ನೇ ಯೂಸ್ ಮಾಡ್ತಾ ಇರ್ತಾರಲ್ವ, ಲೋ ಫ್ಯಾಟ್ ಮಿಲ್ಕ್ ಅಂತೆಲ್ಲ. ಇವಾಗ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಅದರ ಅವಶ್ಯಕತೆ ಏನಿಲ್ಲ. ಇವಾಗ ನಮಗೆ ಮಿಲ್ಕ್ದು ಒಂದು ಟೆಕ್ಸ್ಚರ್ ಬೇಕಂತ ಹೇಳಿದ್ರೆ ನಾವು ಈ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಅದರಲ್ಲೂ ಈ ಬಾದಾಮಿ ಗೋಡಂಬಿಯನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಮಿಲ್ಕನ್ನು ಯೂಸ್ ಮಾಡಿದಷ್ಟೇ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಹಾಗೆಯೇ ಇಲ್ಲಿ ಸ್ವೀಟ್ನರ್ಗೆ ಅಂತೇಳಿ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ ಹಾಗೆ ಒಂದೆರಡು ಅಂಜೂರವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಯಾರಿಗೆಲ್ಲರೂ ಸಹ ಹಾರ್ಮೋನಲ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅವರು ಸಾಮಾನ್ಯವಾಗಿ ನೀವು ಈ ಫಿಗ್ ಅಥವಾ ಅಂಜೂರ ಇರುತ್ತಲ್ಲ, ಈ ಹಣ್ಣುಗಳನ್ನು ನಿಮ್ಮ ಒಂದು ಆಹಾರದಲ್ಲಿ ಯೂಸ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಮೊದಲಿಗೆ ನಾನು ಒಂದು ಅರ್ಧ ಗಂಟೆ ಟೈಮ್ ಕ್ಯಾರೆಟನ್ನು ನೆನೆಸಿಟ್ಟಿದ್ದೆ. ಯಾಕಂದರೆ ಅದ್ರ ಮೇಲೆ ಏನಾದ್ರೂ ಮಣ್ಣಿನ ಅಂಶಗಳೇನಾದರೂ ಇದ್ದರೆ ಹೋಗಲಿ ಅಂತೇಳಿ ಸಾಮಾನ್ಯವಾಗಿ ಇದು ನನ್ನ ಅಭ್ಯಾಸ. ಒಂದು ಸ್ವಲ್ಪ ಟೈಮ್ ಇದ್ದರೆ ಅದನ್ನು ನೀರಲ್ಲೇ ಹಾಗೇ ನೆನೆಸಿ ಬಿಟ್ಟಿರ್ತೀನಿ. ಅದಾದ ನಂತರ ಕ್ಯಾರೆಟನ್ನು ತುರಿದಾದರೂ ಇಟ್ಕೊಳ್ಳಿ ಅಥವಾ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುರಿದಿಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸ್ಮೂತಿ ಸಿಗುತ್ತೆ ಅಂಥೇಳಿ. ಯಾವ ಥರ ಆದ್ರೂ ಅಷ್ಟೇ ನಾನಿಲ್ಲಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಮಗೆ ಗೊತ್ತಿದೆ ಕ್ಯಾರೆಟ್, ಬೀಟ್ರೂಟ್ ಇದನ್ನೆಲ್ಲ ಸಾಮಾನ್ಯವಾಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟನಿಂಗ್ ಆಗಿರುತ್ತೆ ಅಂಥೇಳಿ. ಇವಾಗ ಕೆಲವೊಂದು ಕಡೆ ಕೇಳಿರ್ತೀವಿ ವೈಟ್ ಆಗ್ತಕ್ಕಂಥದ್ದು, ಸ್ಕಿನ್ ವೈಟ್ ಆಗ್ತಕ್ಕಂಥದ್ದು ಅಂಥೇಳಿ. ಸ್ಕಿನ್ ವೈಟ್ ಆಗಿರ್ತಕ್ಕಂಥ ಅವಶ್ಯಕತೆ ಏನೂ ಬೇಕಿಲ್ಲ. ಏನು ಸ್ಕಿನ್ ಇದೆಯೋ ಅದರ ಒಂದು ಬ್ರೈಟ್ನೆಸ್ ಇದ್ದರೆ ನಮಗೆ ಸಾಕಾಗುತ್ತೆ. ಇವಾಗ ನಾನೊಂದು ಕೇಳ್ತೀನಿ, ಇವಾಗ ವೈಟ್ ಇದ್ದರೆ ಚೆನ್ನಾಗಿರುತ್ತಾ ಅಥವಾ ಸ್ಕಿನ್ ಬ್ರೈಟ್ ಇದ್ದರೆ ಚೆನ್ನಾಗಿರುತ್ತಾ ಅಂಥೇಳಿ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಫೀಲ್ ಅಂತ ಅನಿಸುತ್ತೆ ಅಂತ. ಇವಾಗ ವೈಟ್ಗಿರೋರೇ ನೋಡೋಕೆ ಚೆನ್ನಾಗಿರ್ತಾರೆ. ಸ್ವಲ್ಪ ಬ್ರೈಟ್ನಿಂಗ್ ಆಗಿದ್ದರೆ, ಸ್ವಲ್ಪ ನೋಡೋದಕ್ಕೆ ಶೈನಿಗಿದ್ದರೆ ಯಾವುದೇ ಕಲರ್ ಇದ್ರೂ ಸಹ ಚೆನ್ನಾಗಿರುತ್ತಲ್ವ ಎಲ್ದಿ ಸ್ಕಿನ್ ಇದ್ದರೆ. ಸೊ ಎಲ್ದಿ ಸ್ಕಿನ್ನನ್ನು ಮೇಂಟೈನ್ ಮಾಡೋದಕ್ಕೆ ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲವನ್ನು ಸಹ, ಈ ಟೊಮೊಟೊಗಳು ಇದೆಲ್ಲವನ್ನು ಸಹ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3 ರೀತಿಯಾದಂಥದ್ದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸ್ಮೂತಿಗಳು ಹೇಳ್ಕೊಟ್ರೆ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಬರೀ 3 ಸ್ಮೂತಿಗಳಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಕಟ್ ಮಾಡಿದಂಥ ಎಲ್ಲ ಕ್ಯಾರೆಟ್ಗಳನ್ನು ಸಹ ನಾನು ಹಾಗೆಯೇ ಇದು ಒಬ್ಬರಷ್ಟೇ ಕುಡಿಬೋದು. ಒಬ್ಬರಿಗೆ ಕ್ವಾಂಟಿಟಿ ಹೇಳ್ಕೊಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ಗಳನ್ನು ಅಷ್ಟೇ ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಜಾಸ್ತಿ ಯೂಸ್ ಮಾಡೋದು ಬೇಡ. ಒಂದು ಸ್ವಲ್ಪನೇ ಯೂಸ್ ಮಾಡಿ. ಬಾದಾಮಿ ನೆನೆಸಿದ್ದೆಲ್ಲವನ್ನು ಸಹ ಯೂಸ್ ಮಾಡಿಲ್ಲ. ಒಂದು 7ರಿಂದ 8 ಅಷ್ಟೇ ನಾನು ಸಿಪ್ಪೆ ಬಿಡಿಸಿ ಅದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಬೇಕಂತ ಹೇಳಿದ್ರೆ ಇವತ್ತು ಹೇಳಿರ್ತಕ್ಕಂಥ 3 ಸ್ಮೂತಿಗಳನ್ನು ಅಥವಾ 3 ಜ್ಯೂಸ್ಗಳನ್ನು ನೀವು ಲಿಕ್ವಿಡ್ ಡಯಟ್ ಮಾಡುವಂಥ ಸಂದರ್ಭದಲ್ಲಿ ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ರೇಕ್ಫಾಸ್ಟು ಅಥವಾ ಲಂಚಿಗೆಲ್ಲ ತಗೊಳ್ಳೋದು ಬೇಡ. ಲಂಚಿಗೆ ಸ್ವಲ್ಪ ಒಳ್ಳೆ ಊಟವನ್ನು ಮಾಡಿ ಬೆಳಗ್ಗೆ ಅಥವಾ ನೈಟು ನೀವು ಸ್ವಲ್ಪ ಊಟವನ್ನು ಲೈಟಾಗಿ ತಗೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಲಂಚು ಅಥವಾ ಡಿನ್ನರ್ಗೆ ನೀವು ರೀಪ್ಲೇಸನ್ನು ಮಾಡ್ಕೋಬೋದು ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತಂದರೆ. ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಟಿಫನಿಗೆ ಫಸ್ಟು ಇದನ್ನು ಕುಡಿದು ಅದಾದ ನಂತರ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರೋ ಅದನ್ನು ಸ್ವಲ್ಪ ಒಂಚೂರು ತಿಂದರೆ, ಇವಾಗ ಇದನ್ನೇ ಕುಡಿದು ನಮಗೆ ಹೊಟ್ಟೆ ತುಂಬಿರುತ್ತಲ್ಲ, ಹಾಗಾಗಿ ನಮಗೆ ಜಾಸ್ತಿಯಾಗಿ ಏನು ಹಶ್ವಾಗಲ್ಲ. ಸ್ವಲ್ಪನೇ ತಗೊಂಡ್ರೆ ಸಾಕಾಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಇದ್ದದ್ದಂತ ನಾನು ಏನೇನು ಇಟ್ಕೊಂಡಿದ್ದೆ ಅದೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಕ್ಯಾರೆಟನ್ನು ಮಿಕ್ಸ್ ಮಾಡಿಕೊಂಡು ಬ್ಲೆಂಡರ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಮತ್ತು ಸೋದಿಸ್ಕೊಳ್ತಕ್ಕಂಥದ್ದು, ಕ್ಯಾರೆಟಲ್ಲಿರ್ತಕ್ಕಂಥ ರಸ ತೆಗಿತಕ್ಕಂಥದ್ದು ಅದೇನನ್ನು ಸಹ ಮಾಡಬೇಡಿ. ಅದರಲ್ಲಿರ್ತಕ್ಕಂಥ ನಾರಿನಂಶನೂ ಸಹ ನಮ್ಮ ದೇಹಕ್ಕೆ ಒಳ್ಳೆಯದಾಗಿರೋದ್ರಿಂದ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನಾನು ಸ್ವಲ್ಪ ಡ್ರೈ ಫ್ರೂಟ್ ಹಾಗೆ ಓಟ್ಸ್ ಮ್ಯೂಸ್ಲಿ ಇತ್ತು, ಅದನ್ನು ಸಹ
ಕುಡಿಯೋಂಥ ಸಂದರ್ಭದಲ್ಲಿ ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಅಂತೇಳಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಈ ನಟ್ಸು ಸೀಡ್ಸು ಯಾವುದಾದ್ರೂ ಕುಂಬಳಕಾಯಿ ಬೀಜಗಳು ಈ ಥರದ್ದಿರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಸೆಕೆಂಡ್ ಒನ್ ಬಂದ್ಬಿಟ್ಟು ಎ ಬಿ ಸಿ ಜ್ಯೂಸು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು. ನಾನಿಲ್ಲಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 2 ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕುಡಿದ್ರೆ ಆಯಿತು. ಬೀಟ್ರೋಟನ್ನು ಒಬ್ಬರು ಕುಡಿಯೋಂಥ ಸಂದರ್ಭದಲ್ಲಿ ಒಂದನ್ನೇ ತಗೊಳ್ಳೋದು ಬೇಡ, ಒಂದು ಹಾಫ್ ತಗೊಳ್ಳಿ. ಯಾಕಂದರೆ ಬೀಟ್ರೋಟು ತುಂಬ ಗಟ್ಟಿಯಾಗಿ ಜ್ಯೂಸ್ ಆಗೋದ್ರಿಂದ ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ತುಂಬ ಅಸಹ್ಯ ಅನಿಸ್ಬಿಡುತ್ತೆ. ಇವಾಗ ಸೋದಿಸ್ಕೊಂಡು ಕುಡಿದ್ರೆ ಪರವಾಗಿಲ್ಲ, ಬಟ್ ಸೋದಿಸ್ತೀರ ಕುಡಿದ್ರೆ ಅಂತೇಳಿದ್ರೆ ಫಸ್ಟ್ ಕುಡಿಯೋರಿಗೆ ತುಂಬ ಅಸಹ್ಯ ಅನಿಸುತ್ತೆ. ಬಟ್ ಕ್ಯಾರೆಟು ಬೆಟ್ಟದ ನೆಲ್ಲಿಕಾಯಿ ಆ ಥರ ಫೀಲೇನು ಅನಿಸಲ್ಲ. ಹಾಗಾಗಿ ಇಲ್ಲಿ ನಾನು ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಅಭ್ಯಾಸ ಇರೋದ್ರಿಂದ ನಾನಿಲ್ಲಿ 1 ಬೀಟ್ರೋಟನ್ನು ತಗೊಂಡಿದ್ದೀನಿ. ಯಾರಿಗೆಲ್ಲ ಅಭ್ಯಾಸ ಇರಲ್ಲ ದಯವಿಟ್ಟು ಫಸ್ಟೇ 1 ಬೀಟ್ರೋಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ, ಅದು ತುಂಬ ಗಟ್ಟಿ ಅಂತ ಅನಿಸುತ್ತೆ. ಮತ್ತು ಜ್ಯೂಸ್ ಮಾಡಾದ ನಂತರ ಕುಡಿಯೋಂಥ ಸಂದರ್ಭದಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಏನು ಮಾಡ್ತೀರಾ, ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಸೋದ್ಸೋಕೆ ಹೋಗ್ತೀರಾ. ಸೋದಿಸಿದ್ರೆ ಅದರಲ್ಲಿರ್ತಕ್ಕಂಥ ನಾರಿನಂಶ ಎಲ್ಲ ಹೋಗುತ್ತೆ, ನೀವು ಕುಡಿದು ವೇಸ್ಟು. ನೀವು ಆ ಥರ ಸೋದಿಸ್ಕೊಂಡು ಸ್ಮೂತಿ ಮಾಡ್ಕೊಂಡು ಕುಡಿತೀನಿ ಅಂದರೆ ಡೈರೆಕ್ಟು ವೆಜಿಟೇಬಲ್ನೇ ತಿನ್ನಿ. ಮತ್ತು 3ನೇದಾಗಿ ಇಲ್ಲಿ ನಾನು ಮತ್ತು ಕ್ಯಾರೆಟ್ ಮತ್ತು ಕಾಯಿಯನ್ನು ಯೂಸ್ ಮಾಡಿಕೊಂಡು ಒಂದು ಸ್ಮೂತಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ರಾತ್ರಿಯೇ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿಡ್ತಾಯಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಎಷ್ಟು ನೆನೆಸಿದ್ದೀನಿ ಅಷ್ಟು ಬಾದಾಮಿ ಎಣ್ಣೆ ಯೂಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪನೇ ಯೂಸ್ ಮಾಡ್ಕೊಳ್ತೀನಿ. ಇದಾದ ನಂತರ ಮಾರ್ನಿಂಗ್ ಇಲ್ಲಿ ನಾನು 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಅರ್ಧ ಕಾಯಿಯಲ್ಲಿ ಒಂದು ಅರ್ಧ ಕಾಯಿಯನ್ನು ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಕಾಯಿಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು ಅದರ ಹಾಲನ್ನು ನಾನು ಸಪ್ರೇಟಾಗಿ ತೊಗೊಳ್ತೀನಿ. ಇವಾಗ ಸ್ಮೂತಿಯನ್ನು ಮಾಡಬೇಕಾದ್ರೆ ಯಾವಾಗಲೂ ಸಹ ಹಾಲನ್ನೇ ಯೂಸ್ ಮಾಡ್ತಾ ಇರ್ತಾರಲ್ಲ, ಹಾಲನ್ನು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ನಾವು ಬಾದಾಮಿ ಹಾಲು ಅಥವಾ ಈ ಕೊಕೊನಟ್ ಹಾಲು ಈ ಥರದ ಹಾಲುಗಳನ್ನು ಯೂಸ್ ಮಾಡ್ಕೋಬೋದು. ನಾನು ಫ್ರಿಜ್ಜಲ್ಲಿ ಮಾಡಿಟ್ಕೊಳ್ಳೋದ್ರ ಬದಲು ಈ ರೀತಿ ಮಾಡೋಂಥ ಟೈಮಲ್ಲಿ ಫ್ರೆಶ್ಶಾಗಿ ಮಾಡಿಟ್ಕೊಳ್ತೀನಿ. ಇಲ್ಲಿ ಫಸ್ಟು 2 ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಾದ ನಂತರ ನಾನು 2 ಒಟ್ಟಿಗೆ ರುಬ್ಕೊಳ್ಳೋದಿಲ್ಲ. ಫಸ್ಟು ಕಾಯಿಯನ್ನು ರುಬ್ಕೊಂಡು ಅದರ ಹಾಲನ್ನು ತಗೊಂಡು ಅದಾದ ನಂತರ ನಾನು ಜ್ಯೂಸನ್ನು ಮಾಡ್ತೀನಿ. ಫಸ್ಟ್ ಇದೆಲ್ಲ ಕಟ್ ಮಾಡಿ ಆದ ನಂತರ ನಾನು ಹಾಲನ್ನು ರೆಡಿ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಈ ಹಣ್ಣುಗಳನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ಗಳು ಅಥವಾ ಸ್ಮೂತಿಗಳನ್ನು ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಸ್ಮೂತಿಗಳನ್ನು ಮಾಡಿಕೊಂಡ್ರೆ ಎಲ್ತ್ಗೂ ಸಹ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ರೀತಿಯಾಗಿಯೇ ಮಾಡಿಕೊಂಡು ಕುಡಿದು ನೋಡಿ. ಇವಾಗ ಎಲ್ಲರೂ ಸಹ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರಬೇಕು ಅಂತೇಳಿ ಏನೇನೋ ಕ್ರೀಮ್ಗಳನ್ನು ಹಚ್ತಿರಲ್ವ, ಅದ್ರ ಬದಲು ಒಂದೊಂದು ನಾನು ಹೇಳಿದ್ನಲ್ಲ ಬ್ರೇಕ್ಫಾಸ್ಟಿಗೆ ತಗೊಳ್ಳಿ, ಇಲ್ಲ ಅಂತೇಳಿದ್ರೆ ನೈಟ್ ಡಿನ್ನರ್ಗೆ ತಗೊಳ್ಳಿ. ಯಾವುದಾದ್ರೂ ಒಂದು ಟೈಮಲ್ಲಿ ನಿಮ್ಮ ಊಟವನ್ನು ಈ ರೀತಿಯಾಗಿ ರೀಪ್ಲೇಸ್ ಮಾಡಿಕೊಂಡ್ರೆ, ಇವಾಗ ನಮಗೆ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀವಿ, ಒಂದೇ ಒಂದು ಕ್ಯಾರೆಟನ್ನು ತಿಂದು ಸಾಮಾನ್ಯವಾಗಿ ಬ್ರೇಕ್ಫಾಸ್ಟನ್ನು ಅಥವಾ ಡಿನ್ನರನ್ನು ಬಿಡೋಕ್ಕಾಗಲ್ಲ. ಅದ್ರ ಬದಲು ಈ ರೀತಿಯಾದಂಥ ಜ್ಯೂಸೋ ಅಥವಾ ಸ್ಮೂತಿನೋ ಏನೋ ಮಾಡಿಕೊಂಡ್ರೆ ಅದರಲ್ಲಿ ಜಾಸ್ತಿ ನೀರಿನ ಅಂಶಗಳನ್ನು ಯೂಸ್ ಮಾಡಿರ್ತೀವಲ್ಲ, ಅದರಿಂದ ಒಂದು ಟೈಮು ಊಟದ ಬದಲು ನಾವು ಏನು ಮಾಡ್ಬೋದು, ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ ಬದಲು ಈ ಒಂದು ಜ್ಯೂಸನ್ನೇ ತಗೊಂಡು ನಾವು ಹೊಟ್ಟೆಯನ್ನು ತುಂಬಿಸ್ಕೋಬೋದು. ಹಾಗಾಗಿ ಜ್ಯೂಸನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟು ಕ್ಯಾರೆಟು ಬೀಟ್ರೋಟು ಈ ರೀತಿಯಾದಂತಹ ಸಲಾಡ್ಸ್ಗಳ ರೂಪದಲ್ಲೂ ತಿಂದ್ರೂ ಸಹ ತುಂಬಾ ಒಳ್ಳೆಯದು. ಇವಾಗ ಇದನ್ನು ಹಾಲನ್ನು ತೊಗೊಂಡಿದ್ದೀನಿ, ಇದರಲ್ಲಿ ಉಳಿದಂಥ ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ ಇದನ್ನು ಮತ್ತೆ ಯೂಸ್ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ನಾನು ಏರ್ ಪ್ಯಾಕಿಗೆ ಆ ಕಾಯನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಮತ್ತು ಅದೇ ಒಂದು ಮಿಕ್ಸರ್ ಜಾರ್ಗೆ ನಾನಿವಾಗ ಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರಾತ್ರಿ ನೆನೆಸಿಟ್ಕೊಂಡಿದ್ದಂತಹ ಅಂಜೂರ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಇಟ್ಕೊಂಡಿದ್ದಂತಹ ಬಾದಾಮಿ ಬೀಜದಲ್ಲಿ ಒಂದು 7ರಿಂದ 8 ನಾನು ಸಿಪ್ಪೆಯನ್ನು ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಹಾಲನ್ನು ನಾನು ಇವಾಗಲೇ ಸೇರಿಸ್ಕೊಳ್ತಾ ಇಲ್ಲ, ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಇವಾಗ ಚೆನ್ನಾಗಿ ನೀರೇನು ಹಾಕ್ತೀರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಂಜೂರವನ್ನು ನೆನೆಸಿದ್ನಲ್ಲ ಅದೇ ನೀರಿತ್ತು, ಅದೇ ಸಾಕಾಗುತ್ತೆ. ಇದಾದ ನಂತರ ಪೇಸ್ಟ್ ಮಾಡ್ಕೊಂಡು ಆದ ನಂತರ ನಾನು ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಈ ಕಾಯಿ ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ಒಂದು ಜ್ಯೂಸನ್ನು ಕುಡಿದ್ರೆ ಮಧ್ಯಾಹ್ನ ತನಕನೂ ಒಂದು ಚೂರೂ ಹೊಟ್ಟೆ ಹಶ್ವಾಗಲ್ಲ. ತುಂಬ ಹೊಟ್ಟೆ ಭಾರ ಅನಿಸ್ತಾ ಇರುತ್ತೆ, ತುಂಬಿದಂಥ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತು ಈ ಕಾಯನ್ನು ತಿನ್ನೋದ್ರಿಂದ ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು, ಹಾಗೆ ನಮ್ಮ ಏರ್ಗೂ ಸಹ. ಇವಾಗ ಇದರಲ್ಲಿ ಬೀಟ್ರೋಟು, ಕ್ಯಾರೆಟು ಎಲ್ಲವನ್ನು ಯೂಸ್ ಮಾಡಿರೋದ್ರಿಂದ ಸ್ಕಿನ್ಗೂ ಸಹ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ಕಾಯಿ, ಆಮ್ಲ ಎಲ್ಲವನ್ನು ಸಹ ಯೂಸ್ ಮಾಡಿರೋದ್ರಿಂದ ನಮ್ಮ ಕೂದಲು ಸಹ ಉದುರ್ತಕ್ಕಂಥದ್ದು ನಿಲ್ಲುತ್ತೆ. ಹಾಗೆಯೇ ನಮ್ಮ ಏರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳಿದ್ರೆ ಒಂದೇ ಟೈಮ್ ಯೂಸ್ ಮಾಡಿದ್ರೆ ಇದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಕಡಿಮೆ ಆಗೋಲ್ಲ. ಕ್ರಮೇಣವಾಗಿ ಯೂಸ್ ಮಾಡ್ತಾ ಬಂದರೆ, ನಮ್ಮ ಡಯೆಟಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ತಾ ಬಂದರೆ ನಮ್ಮ ಏರ್ ಲಾಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟನ್ನು ಮಾಡಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ 3 ರೀತಿಯಾದಂಥ ಜ್ಯೂಸ್ಗಳು ನೀವು ಸಹ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.